ಮಸಾಲ ರೈಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಚಿಕ್ಕದಾದ ಉಳ್ಳಾಗಡ್ಡಿ, ಒಂದು ಚಿಕ್ಕ ಟಮಾಟಿ, ಒಂದು 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಕಡಿಪತ್ತ, ಒಂದೆರಡು ಎಸಳು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಒಂದು ಚಿಕ್ಕದ ಆಲೂಗಡ್ಡೆ, ಶೇಂಗಾಕಾಳು, ಅಕ್ಕಿ, ಹೆಸರು ಬೇಳೆ, ಉಪ್ಪು, ಎಣ್ಣೆ, ಅರಿಶಿಣದ ಪುಡಿ, ಜೀರಿಗೆ, ಲವಂಗ, ಮೆಣಸು, ಚಕ್ಕೆ, ಇಲೈಚಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಚಕ್ಕೆ, ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಹಾಕಿ, ಜೀರಿಗೆ ಹಾಕಿ, ಜೀರಿಗೆ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಕಡಿಪತ್ತ, ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಆಲೂಗಡ್ಡೆ, ಟಮಾಟಿ, ಶೇಂಗಾಕಾಳು, ಅರಿಶಿನ ಪುಡಿ ಒಂದು ಸ್ವಲ್ಪ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹೆಸರು ಬೇಳೆ, ಒಂದು ಗ್ಲಾಸ್ ಅಕ್ಕಿ, ಒಂದು ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಅನ್ನ ಹೆಸರು ಬೇಳೆ ಇರೋದ್ರಿಂದ ಒಂದು ಸ್ವಲ್ಪ ಅನ್ನ ಮಿದುವಾಗಿ ಚೆನ್ನಾಗಾಗುತ್ತೆ.
2 ಗ್ಲಾಸು, 3 ಗ್ಲಾಸ್. 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ. ಕುಕ್ಕರ್ ಮುಚ್ಚಿ 3 ಸಿಟಿ ಆದಮೇಲೆ ನೋಡೋಣ ಅನ್ನ ಹೇಗಾಗಿದೆ ಅಂತ.